ಮಕ್ಕಳೇ, ಇಂದು ವಾರದ ಕತೆ ಕೇಳೋಣ. ಈ ಕಥಾ ಸರಣಿಲಿ, ಈ ಕಥಾ ಮಾಲಿಕೆಯಲ್ಲಿ ಇದು 19ನೇ ಕತೆ. ಈ ಕತೆ ಒಬ್ಬ ಬೆಸ್ತ ಮತ್ತೆ ಒಂದು ಎಮ್ಮೆಗೆ ಸಂಬಂಧಪಟ್ಟ ಕತೆ. ಒಂದು ಕಡೆ ಸಮುದ್ರ ಬದಿಲಿ ಒಬ್ಬ ಬೆಸ್ತ ವಾಸ ಮಾಡಿಕೊಂಡಿದ್ದೆ, ಮನೆ ಮಾಡಿಕೊಂಡಿದ್ದೆ. ಅವನಿಗೆ ಅಪ್ಪ ಅಮ್ಮ ಯಾರು ಇರೋದಿಲ್ಲ, ಅಮ್ಮ ಒಬ್ಬನೇ ಇದ್ದಿದೆ. ಅವ ದಿನೋಳಿ ಏನು ಮಾಡ್ತಿತ್ತು ಅಂತಾರೆ, ಬೊಳ್ಪಿಗೆ ಗಾಳ ತಗೊಂಡು ಸಮುದ್ರಕ್ಕೆ ಹೋಗ್ತಿತ್ತು. ಸಮುದ್ರಕ್ಕೆ ಹೋಗಿ ಗಾಳ ಹಾಕಿ ಮೀನುಗಳು ಹಿಡ್ಕೊಂಡು ಬಂದು ಆ ಮೀನುಗಳ ತಗೊಂಡೋಗಿ ಪೇಟೆಯಲ್ಲಿ ಮಾರಿ ಅವ ಜೀವನ ಸಾಗಿಸ್ಕೊಂಡಿತ್ತು. ಒಂದು ದಿನ ಹಿಂಗೆ ಇವ ಗಾಳ ಹಾಕಿ ಹೋಗ್ಕನ ಅವನ ಗಾಳಕ್ಕೆ ಒಂದು ದೊಡ್ಡ ತುಂಬ ತೋರದೊಂದು ಎಮ್ಮೆ ಸಿಕ್ಕಿದೆ. ಲಾಯ್ಕಿನ ಎಮ್ಮೆಗೆ ನೋಡ್ಕನೆ ಖುಷಿ ಆಗುವಷ್ಟು ಲಾಯ್ಕಿತ್ತು ಎಮ್ಮೆ. ಅವಂಗೆ ಆತು ಏನು ಮನಸ್ಸಿಗೇನು ಬರ್ತಾರೆ, ಯಾಮೆನ ಇದರ ಮಾರ್ದು ಬೇಡ, ಇದು ಮನೇಲಿ ಇರಲಿ, ನೋಡಿಕೆ ಲಾಯ್ಕಿಟ್ಟು ಅಂತಲ್ಲಿ ಸಾಂಕಿದ್ರೆ ಸಾಂಕಿತವ. ಅವ ಹಿಂಗೆ ಒಂದಿನ ಪೇಟೆಗೆ ಹೋಗಿ ಅವನ ಇದೆಲ್ಲ ಎಂಥದ್ದು ಮೀನೆಲ್ಲ ಮಾರಿ ಮನೆಗೆ ಬಾಕನ ಅಡುಗೆ ಕೊಂಡ್ಲಿ ಹೋಗಿ ನೋಡ್ರೆ ಅವ ಅಡುಗೆ ಕೊಂಡ್ಲಿ ಭಾರಿ ಲಾಯ್ಕನ ಒಂದು ಅಡುಗೆ ಇತ್ತು. ಯಾರೂ ಅಡುಗೆ ಮಾಡಿಸಿದಂಗಿತ್ತು. ಇವಂಗೆ ಆಶ್ಚರ್ಯ ಅದೇ, ಅಷ್ಟು ಲಾಯ್ಕೊಟ್ಟು ಘಮ 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 ಬಂದೆ ಮೂಗಿಗೆ. ಇವೆಲ್ಲ ಊಟ ಮಾಡಿ ಮಲಗಿತ್ತು. ಮಾರನೇ ದಿನ ಕೂಡ ಇವ ಗಾಳ ಹಾಕಿ ಪೇಟೆಗೆ ತೊಗೊಂಡೋಗಿ ಮೀನು ತಂದು ಮಾರಿ ಮನೆ ಬಾಕ ಅಡುಗೆ ಕೊಂಡ್ಲಿ ಅಷ್ಟೇ ಲಾಯ್ಕಿನ ಪುನಃ ಭಾರಿ ಲಾಯ್ಕಿನ ಊಟ ಇತ್ತು. ಇವಂಗೆ ಆಶ್ಚರ್ಯ ಅದೇ. ಇವ ಏನು ಮಾಡ್ದೈತಾರೆ ಆ ದಿನ ಇದು ಯಾಗೋಳು ಹಾಕೊಂಡಿತ್ತು. ಒಂದಿನ ಏನು ಮಾಡ್ದೈತಾರೆ, ಇವ ಅಲ್ಲಿ ಆ ಮನೇಲಿ ಅವನ ಮನೇಲಿ ಮೆಲ್ಲ ಅಣಗಿ ಕೂತ್ಕೊಂಡಿದ್ದೆ. ಸುಮಾರು ಹೊತ್ತಾಕನ ಆಮೇಲೆ ಚಿಪ್ಪು ಹೀಗೆ ಅರಳಿಕೊಂಡು ಬಂದು ಅದರ ಒಳಗಿಂದ ಒಂದು ಭಾರಿ ಒಂದು ಪೂರ್ಲಿನ ಗೂಡೆ ಹೊರಗೆ ಬಂದಿದೆ. ಅದು ಎಷ್ಟು ಲಾಯ್ಕಿನ ಗೂಡೆ ತೆರ್ರೆ, ಆ ಊರ್ಲಿ ಅಷ್ಟು ಲಾಯ್ಕಿನ ಗೂಡೆಗ ಅವ ನೋಡ್ತಿಲ್ಲ. ಮತ್ತು ನಮ್ಮ ಅಜ್ಜಿಗೆಲ್ಲ ಹೇಳುವೆ, ಎಲ್ಲರೂ ಲಾಯ್ಕ ಪೊರ್ಲು ನಾವು ಮನೆ ಕಂಡ್ರೆ, ಅಯ್ಯೋ ಆ ಗೂಡೆ ಎಷ್ಟು ಪೊರ್ಲು, ಆ ಗೂಡೆನ ನೋಡಿಕೆ 2 ಕಣ್ಣು ಸಾಲದಪ್ಪ, ಅದೇ ಅದರ ಮುಟ್ಟಕ್ಕೆ ಕೈ ತೊಳೆದು ಮುಟ್ಟಕ್ಕಪ್ಪ ಅಂತ ಹಿಂಗೆ ನೀವು ಈ ಅಜ್ಜಿಗೆಲ್ಲ ಹೇಳ್ದಲ್ಲಿ ನೀವು ಕೇಳ್ರಲ್ಲ, ಹಾಗೆ ಅಷ್ಟು ಲಾಯ್ಕಿನ ಗೂಡೆ. ಅವ ಏನು ಮಾಡ್ತಿರ್ತಾರೆ, ಅವಳು ಗೊತ್ತಿಲ್ಲನಾಗ ಅವಳು ಅಡುಗೆ ಮಾಡ್ಕೊಂಡು ಹೋಗಿ ಅವಳ ಕೈನ ಹಿಡ್ಕೊಂಡು ಹೇಳ್ದೆವು, ನಾ ನಿನ್ನ ಮದುವೆನೆ ಅಂತ, ನೀ ನನ್ನ ಮದುವೆ ಹಾಕು ಅಂತ ಕೇಳ್ಕೊಂಡೆವು. ಅವಳು ಒಪ್ಪಿ ಮದುವೆ ಅದೇ. ಸಂಸಾರ ಹಿಂಗೆ ನಡ್ಕೊಂಡಿರ್ಕನ ಒಂದು ದಿನ ಆ ಊರಿನ ರಾಜ ಅವರ ಸೈನಿಕರೆಲ್ಲ ಭಟನು ಮತ್ತು ಭಟರ ಸೈನಿಕರೆಲ್ಲ ಕರೆದು ಹೇಳ್ದೆವು, ಈ ಊರಲ್ಲಿ ಯಾರು ಭಾರಿ ಪೊರ್ಲಿನ ಗೂಡಾಗಿದ್ದಾರೆ ಅವಳು ಕರ್ಕೊಂಡು ಬನ್ನಿ, ನನಗೆ ಮದುವೆ ಹಾಕು, ನಾ ಅವಳ ಮಹಾರಾಣಿಯಾಗಿ ಮಾಡ್ನೆ ಅಂತ. ಈ ಭಟರು 4 ದಿಕ್ಕು ಕಡೆಗೆ ಹೋದವೆ. 4 ದಿಕ್ಕುಗಳು ಇತ್ತಬ್ಬ ತಿಳ್ಕೊಂಡು 4 ದಿಕ್ಕಿನ ಕಡೆಗೆ ಹುಡುಕಿ ಕಡೆಗೆ ಹಾಕನ ನಾವು ಸಮುದ್ರ ಬದಿಗೆ ಬಂದೆ. ಸಮುದ್ರ ಬದಿಗೆ ಬಾಕನ ಅಲ್ಲಿ ಇಬ್ಬರು ಕೂತ್ಕೊಂಡಿದೆ. ಹೋಗಿ ಹಾಕಲ್ಲ ನೋಡ್ಕನ ಬೆಸ್ತ ಮತ್ತು ಬೆಸ್ತನ ಹೆಣ್ಣು. ಆ ಊರ್ಲಿ ಆ ರಾಜ್ಯದಲ್ಲಿ ಅಷ್ಟು ಪೊರ್ಲಿನೊಂದು ಗೂಡೈತ್ಲಿ. ಇವಕ್ಕೆ ಖುಷಿ ಆಯ್ತು, ರಾಜ ಇದನ್ನು ಖುಷಿ ಆಯ್ತು. ಆದರೆ ಎಂತ ಮಾಡೋದು, ಮದುವೆ ಆಟಲ್ಲ ಅವು ಸೀದಾ ರಾಜನಕಲ್ಲ ಹೋಗಿ ಹೇಳುವೆ, ಹಿಂಗೆ ಭಾರಿ ಒಂದು ಪೊರ್ಲಿನ ಗೂಡೆಟ್ಟು, ಆದರೆ ಏನಾಡ್ತಾರೆ ಅದಕ್ಕೆ ಮದುವೆ ಔಟು ಗಂಡ ಔಟು ಅಂತ. ಇವಂಗೆ ಬೆಚ್ಚಾತ ರಾಜ, ಎಂತ ಮಾಡೋದು. ಇವ ಮಂತ್ರಿನ ಕರೆದು ಕೇಳಿದೆ, ಹಿಂಗೆ ಔಟು ಹಿಂಗೆ ಔಟು ಏನು ಮಾಡೋದು ಅಂತ. ಅಷ್ಟೊತ್ತಿಗೆ ಮಂತ್ರಿ ಹೇಳಿದೆ, ನೀವು ಅದಕ್ಕೇನು ತಲೆಬಿಸಿ ಮಾಡೋದು ಬೇಡ, ನಾವು ವ್ಯವಸ್ಥೆ ಮಾಡಿ ಅಂತೇಳಿ ಮಂತ್ರಿ ಆ ಬೆಸ್ತನ ಕರೆಸಿ ಬೆಸ್ತನೊಟ್ಟಿಗೆ ಹೇಳಿದೆ, ನೀ ನೋಡು, ಇಡೀ ಅರಮನೆ ಗೋಡೆಗಳಿಗೆ ಕಂಬಗಳಿಗೆ ಬಳಸುವಂಗೆ ಇರುವ ಚಿನ್ನದ ಲೇಪನ ನಾಳೆವರೆಗೆ ತಾರದಿದ್ದರೆ ನಿನ್ನ ತಲೆ ಕಡಿದು ಖಂಡಿತ ಅಂತ. ಬೆಸ್ತಂಗೆ ಭಾಳ ಬೆಚ್ಚಾತು. ಎಂತ ಮಾಡೋದು, ಅವ ಹಿಂಬತ್ತು ಮನೆಗೆ ಬಂದದೆ. ಮನೆಗೆ ಭಾರಿ ಹಿಂಗೆ ಚಪ್ಪೆ ಮಾರಿ ಮಾಡಿಕೊಂಡು ಬಂದೆ. ಪಾಕನ ಹೆಣ್ಣು ಕೇಳಿದೆ, ಯಾಕೆ ಎಂತ ಆತತ ಹೆಣ್ಣು ಕೇಳ್ಕಕ್ಕ ನೀವು ಹೇಳಿದೆ, ಊರಿನ ರಾಜ ಹಿಂಗೆ ಸವಾಲು ಹಾಕಿಟ್ಟು ನಾ ಎಂತ ಮಾಡೋದು, ಅದು ಆಗದಿದ್ರೆ ನನ್ನ ತಲೆ ಕಡ್ದ ಅಂತ. ನೀವು ಅದಕ್ಕೇನು ತಲೆ ಬಿಸಿ ಮಾಡಿ, ನೀವೇ ಅದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡಿ ತಿಳಿ, ನೀವು ಹೋಗಿ ಸಮುದ್ರ ಬದಿಗೆ ಹೋಗಿ ನನ್ನ ಅಮ್ಮನ ಕರೀನಿ ಅಂತ ಹೇಳಿದೆ. ಇವ ಹೋಗಿ ಅಮ್ಮನ ಕರೆದಾಕನ ಅಮ್ಮ ಒಂದು ಕೈಲಿ ಒಂದು ಸಣ್ಣ ಪೆಟ್ಟಿಗೆನ ತಗೊಂಡು ಅಮ್ಮ ಬಂದದೆ. ಆ ಪೆಟ್ಟಿಗೆನ ತಗೊಂಡು ಮನೆಗೆ ಬಂದು ಹೆಣ್ಣಿನ ಕೈ ಕೊಟ್ಟದೆ. ಹೆಣ್ಣು ಅದರ ಮುಚ್ಚಳನ್ನು ತೆಗ್ದಕ್ಕನ ಅದರಲ್ಲಿ ಸ್ವಲ್ಪ ಬಂಗಾರ ಇದೆ. ಹೇಳಿದೆ, ಈ ಸ್ವಲ್ಪ ಬಂಗಾರ ನಾ ಎಂತ ಮಾಡೋದು, ನೀವು ಅದರ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡಿದ್ರೆ ಇದು ಅರಮನೆಗೆ ಹೋಗಿ ಮುಂದೆ ಏನಾದರೂ ನೋಡಮ್ಮ ಅಂತ. ತಗೊಂಡೋಗಿ ಅರಮನೆಗೆ ಹೋಗಿ ಆ ಪೆಟ್ಟಿಗೆನ ರಾಜನ ಕೊಟ್ಟಿದೆ. ಪೆಟ್ಟಿಗೆ ಏನು ಮಾಡ್ತಾ ಇದ್ದ, ಆ ರಾಜ ಆ ಪೆಟ್ಟಿಗೆನ ಮುಚ್ಚಳ ತೆಗ್ದಾಕನ ಚಿನ್ನ ಇತ್ತು. ಅವ ಎಷ್ಟು ಎಷ್ಟು ಚಿನ್ನ ಇದ್ರು ಅಷ್ಟು ಚಿನ್ನ ಬಂತು. ಇಡೀ ಅವನ ಅರಮನೆ ಗೋಡೆ ಕಂಬಗಳಿಗೆ ಪೂರ ಚಿನ್ನದ ಲೇಪತ್ತು. ಆ ರಾಜ ಸೋತೋತು. ಅವಂಗೆ ಭಾಳ ಇದಾದೆ. ಆ ಹಿಮ್ಮತ್ತಾಗ ಪುನಃ ಹೇಳಿದೆ, ಅವನು ನೀನು
ನಾಳೆ ಮಧ್ಯಾಹ್ನ ಒಳಗೆ ಅರಮನೆಯಲ್ಲಿರುವ ಎಲ್ಲ ರಾಜಭಟರಿಗೆ ಮತ್ತು ಸೈನಿಕರಿಗೆ ಅವಕ್ಕೆ ಹೊಟ್ಟೆ ತುಂಬುವಷ್ಟು ನೀ ಅನ್ನ ತರಬೇಕು, ಇಲ್ಲದ್ರೆ ನಿನ್ನ ತಲೆ ಕಡಿದು ಖಂಡಿತ ಅಂತ. ಇವ ಬೆಚ್ಚಾಗಿ ಪುನಃ ಚಪ್ಪೆ ಮಾರೆ ಮಾಡಿಕೊಂಡು ಮನೆ ಹೆಣ್ಣು ಕೇಳಿದೆ ಎಂತ ಆಗ್ತದೆ ಹಿಂಗೆ ಅಷ್ಟೊತ್ತಿಗೆ ಹೇಳೋದು, ನೀವು ಯಾಕೆ ತಲೆ ಬೇಯಿಸಬೇಕು, ಸೀದಾ ಸಮುದ್ರ ಹೋಗ್ಬೇಕು ಅಮ್ಮನ ಕರಿ ಅಂತ. ಇವ ಹೋಗಿ ಅಮ್ಮನ ಕರೆದಾಕನ ಅಮ್ಮ ಅಡುಗೆ ಕೊಡೆ, ಅಮ್ಮ ಅಲ್ಲಿಂದೊಂದು ಸಣ್ಣ ಪಾತ್ರ ತಗೊಂಡು ಬಂದೆ. ಇವ ಸೀದಾ ಸೀದಾ ಪಾತ್ರನ ತಗೊಂಡು ಸೀದಾ ಮನೆಗೆ ಬಂದು ಹೆಣ್ಣಿನ ಕೈಗೆ ಆ ಪಾತ್ರನ ಕೊಟ್ಟು ಹೇಳಿದೆ, ಇದೆಂತ ಇದರಲ್ಲಿ ಚೂರು ಉಳಿದೆ, ಒಂದು ಸ್ವಲ್ಪನೇ ಉಳಿದು, ಇದೆಲ್ಲ ಎಲ್ಲಿಗೆ ಐತಿ ಅಂತ. ನೀವು ಅದರ ಬಗ್ಗೆ ಯಾಕೆ ಯೋಚನೆ ಮಾಡ್ರಿ, ಅರಮನೆ ತಗೊಂಡೋಗಿ ಮುಂದೆ ಅಂತದೇ ನೋಡಮ್ಮ ಅಂತ. ಇವ ಸೀದಾ ಅರಮನೆಗೆ ತಗೊಂಡು ಹೋಗಿ ರಾಜನ ಕೈಗೆ ಆ ಪಾತ್ರನ ಕೊಟ್ಟದೆ. ಕತೆ ಎಂತಾಯ್ತು, ಎಷ್ಟು ಅನ್ನ ತೆಗೆದ್ರು ಮತ್ತೆ ಪಾತ್ರದ ಅನ್ನ ಭಕ್ಷ್ಯ ಭೋಜನೆಗೆಲ್ಲ ಬರ್ತಾವೆ. ಆದರೆ ಇಡೀ ಅರಮನೆಯಲ್ಲಿದ್ದ ಸೈನಿಕರಿಗೆ, ಸೇವಕರಿಗೆ, ರಾಜಭಟರಿಗೆ ಪೂರ ಇದು ಹೊಟ್ಟೆ ತುಂಬುವಷ್ಟು ಅದರಲ್ಲಿ ಸಿಕ್ಕಿತವೆ. ಇನ್ನೂ ಸೋತತ್ಲಲ್ಲ ಬೆಸ್ಸಂಗೆ, ಇನ್ನೂ ಸೋತ ಪುನಃ ಬೆಸ್ಸನ ಕರೆದಾಳೆ, ನೀನು ನಾಳೆ ಮಧ್ಯಾಹ್ನ ಒಳಗೆ 3 ಅಡಿ ಎತ್ತರದ 6 ಅಡಿ ಉದ್ದದ ಒಬ್ಬ ಮನುಷ್ಯನ ತಗೊಂಡು ಬರಕು ಅಂತ ಹೇಳ್ತಾರೆ. ಇಂಥೊಂದು ಎಲ್ಲರೂ ಹುಟ್ಟಾಯಿ. ಈ 3 ಅಡಿ ಎತ್ತರದ 6 ಅಡಿ ಉದ್ದದ ಒಬ್ಬ ಇಷ್ಟೂ ದೊಡ್ಡ ಗಡ್ಡ ಇರೋ ಯಾರಪ್ಪ ಮನೆ ಬಂದು ಹೇಳಿದೆ ಅಣ್ಣನೊಟ್ಟಿಗೆ ಹಿಂಗೆ ಆತ ಕತೆ ಆತ. ನೀವು ಯಾಕೆ ಅದಕ್ಕೆ ತಲೆ ಬಿಸಿ ಮಾಡ್ರಿ, ನಾವು ಹೆಸರು ಮಾಡಿ ನೀವು ಹೋಗಿಲ್ಲ ಸಮುದ್ರ ಅಮ್ಮನ ಕರೀರಿ, ಅಮ್ಮನೊಟ್ಟಿಗೆ ಹೇಳಿ ಬಾಕನ ನನ್ನ ತಮ್ಮನ ಕರ್ಕೊಂಡು ಬಾಕಿಲಿ ಅಂತ. ಇವ ಹೋಗಿ ಸೀದಾ ಹೋಗಿ ಸಮುದ್ರ ಬದಲಿ ನಿಂತು ಕರೆದದೆ ಅಮ್ಮನ ಕರೆದಾಕನ ಒಟ್ಟಿಗೆ ಈ ತಮ್ಮನು ಬಂದಿಟ್ಟು, ಯಾರು ಇವನ ಹೆಣ್ಣಿನ ತಮ್ಮನು ಬಂದಿಟ್ಟು ಸೀದಾ ಮನೆಗೆ ಬಂದ ಖುಷಿಯಾದ ತಮ್ಮ ನೋಡಿ ಖುಷಿಯಾದಕ್ಕಂಗೆ ಕೇಳಿದೆ, ನೋಡು ಆ ರಾಜಭಟರು ಮತ್ತು ಅವನ ಸೈನಿಕರು ಅವು ಭಾರಿ ಅನ್ಯಾಯ ಮಾಡ್ತಾಳು, ಭಾರಿ ಹಿಂಸೆ ಕೊಡ್ತಾಳೆ, ಅವರ ಬುಡಿಕೆ ಹೊತ್ತು ತಿಳಿ 8 ಅಡಿ ಎತ್ತರದೊಂದು ದಂಡೆ ಕೊಟ್ಟು ತಮ್ಮನ ಕಳಿಸಿದೆ. ಇಬ್ಬರು ರಾಜ ಬೀದಿಲಿ ಹೋಗ್ತಾಳು, ಜನ ಇದರ ನೋಡಿಕೊಂಡು ಅಲ್ಲಿನ ಆ ಪ್ರಜೆಗೆ ಊರಿನ ನೋಡಿಕೊಂಡು ನೆಗಾಡ್ತಾಳು. ಇದು ಎಂಥದ್ದು 3 ಅಡಿ ಎತ್ತರ, ಅವನ ಗಡ್ಡ 6 ಅಡಿ, ಇದು ಎಂಥ ಕತೆ, ಅವನ ಕೈಲಿ 8 ಅಡಿದು ದೊಣ್ಣೆ, ಇದು ಎಂತಪ್ಪ ಕತೆ ಎಂತದ್ದು. ಅರಮನೆಗೆ ಹೋಗಿ ಅಲ್ಲಿ ಹೋಗ್ತಾನೆ ದ್ವಾರಪಾಲಕರು ಅವೆಲ್ಲದೆ ಯಾವ ಹೋಗಂಗೆ ಇವ 8 ಅಡಿ ದೊಣ್ಣೆಲಿ ತಾರ ಮಾರ ಬಳಿ ಅತ್ತಂದ ಇತ್ತಂದ ಬೆರ್ಸಿ ಜಿಕ್ಕಿದವಕ್ಕೆಲ್ಲ ಅವರ ಕೊಂಡೆ ಪೂರ ಸರಿ ಬಳಿ ಕೊಟ್ಟು ಪಾಟ್ನಿ ಈ ಪೆಟ್ಟಿನ ತಾಯಕ್ಕೆ ಬರ್ತದೆ ಇದ್ದ ಸೈನಿಕರು ರಾಜಭಟರು ರಾಜನು ಅವನ ಮಂತ್ರಿ ಪೂರ ಅರಮನೆ ಬಿಟ್ಟು ಊರೇ ಬಿಟ್ಟು ಈಗ ಪ್ರಜೆಗೆಲ್ಲ ಸೇರಿ ಏನು ಮಾಡಿದೆ ಒಂದು ತೀರ್ಮಾನ ಮಾಡಿದ, ಬೆಸ್ಸನನ್ನೇ ಚಿನ್ನದ ಅರಮನೆಲ್ಲ ಚಿನ್ನದ ಅರಮನೆಗೆ ರಾಜ ಮಾಡಿದ, ಅವನ ಹೆಣ್ಣಿನ ಪಟ್ಟದ ರಾಣಿ ಅಂತ ಮಾಡಿದ, ಮತ್ತೆ ಅವನ ತಮ್ಮನ ಅಲ್ಲಿನ ಮಂತ್ರಿನಾಗಿ ಮಾಡಿ ಅವು ಆಡಳಿತಕ್ಕೆ ಬಿಟ್ಟೆ. ಭಾರೀ ಖುಷಿಲಿದೆ ಮಕ್ಕಳೇ. ನೀವು ಯಾಕೆ ಅರ್ಥ ಮನೆಗೆ ಹೋದರೆ ಆ ಚಿನ್ನದ ಅರಮನೆಗೆ ಹೋಗಿ ಅಲ್ಲಿ ಆ ಬೆಸ್ಸ, ಅವನ ಹೆಣ್ಣು, ಅವನ ತಮ್ಮ ಭಾರೀ ಸುಖಲಡ ನೀವು ಕೂಡ ಒಂದಷ್ಟು ದಿನ ನೋಡಿ ಖುಷಿಪಟ್ಟು ಬನ್ನಿ ಮಕ್ಕಳೇ.